ಅನಧಿಕೃತ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ವಿರುದ್ಧ ಸಮರ ಸಾರಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಸಾರಿಗೆ ಇಲಾಖೆಯಿಂದ ಮೆಗಾ ಡ್ರೈವ್ ಮಾಡಲಾಗ್ತಾ ಇದೆ. ಅನಧಿಕೃತವಾಗಿ ಎಲೆಕ್ಟ್ರಿಕ್ ಬೈಕ್ ಆಗಿರಬಹುದು, ಟ್ಯಾಕ್ಸಿ ಆಗಿರಬಹುದು, ಅದರ ವಿರುದ್ಧವಾಗಿ ಸಾರಿಗೆ ಇಲಾಖೆಯಿಂದ ಈಗಾಗಲೇ ಮೆಗಾ ಡ್ರೈವ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 29 ಬೈಕ್ ಟ್ಯಾಕ್ಸಿಯನ್ನ ವಶಕ್ಕೆ ಪಡೆದಿದ್ದಾರೆ. ಅನಧಿಕೃತವಾಗಿ ಸಂಚರಿಸ್ತಾ ಇದ್ದಂತ 133 ಬೈಕ್ ಟ್ಯಾಕ್ಸಿ ಬ್ಯಾನ್ಗೆ ಒತ್ತಾಯ ಮಾಡಿದ್ರು ಚಾಲಕರು. ಪ್ರತಿಭಟನೆಯನ್ನ ಕೂಡ ಮಾಡಲಾಗಿತ್ತು. ಚಾಲಕರ ಪ್ರತಿಭಟನೆಗೆ ಸಾರಿಗೆ ಇಲಾಖೆ ಕೂಡ ಸ್ಪಂದನೆಯನ್ನ ಕೊಟ್ಟಿದೆ. 11 ತಂಡಗಳನ್ನ ಅನಂತರ ರಚನೆ ಮಾಡಿ ಈಗ ಮೆಗಾ ಡ್ರೈವ್ ಅನ್ನ ಮಾಡಿದ್ರು. ನಿನ್ನೆ ಒಂದೇ ದಿನದಲ್ಲಿ 29 ಬೈಕ್ ಟ್ಯಾಕ್ಸಿಯನ್ನು ವಶಕ್ಕೆ ಪಡೆದಿದ್ದಾರೆ ಆರ್ಟಿಒ. ಅನಧಿಕೃತವಾಗಿ ಸಂಚಾರ ಮಾಡ್ತಾ ಇದ್ರು 133 ವಾಹನಗಳು. ಆ ವಾಹನಗಳನ್ನ ಸೀಸ್ ಮಾಡಲಾಗಿದೆ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬೇಕು ಅಂತ ಚಾಲಕರು ಬಹಳ ಒತ್ತಾಯವನ್ನ ಕೂಡ ಮಾಡಿದ್ರು. ಪ್ರತಿಭಟನೆಗಳು ನಡೆಯಿತು. ಆನಂತರ ಸಾರಿಗೆ ಇಲಾಖೆ ಕೂಡ ಸ್ಪಂದನೆಯನ್ನ ಕೊಟ್ಟು ಹೌದು ಚಾಲಕರಿಗೆ ಇದರಿಂದ ಬಹಳ ನಷ್ಟ ಆಗ್ತಾ ಇದೆ ಅನ್ನೋದನ್ನ ಮನಗಂಡು ಅವರಿಗೆ ಸ್ಪಂದನೆಯನ್ನ ಕೂಡ ಕೊಟ್ಟಿತ್ತು. ನಿನ್ನೆ ಒಂದೇ ದಿನದಲ್ಲಿ ಬಹಳಷ್ಟು ಬೈಕ್ ಟ್ಯಾಕ್ಸಿಗಳನ್ನ ಸೀಸ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. 11 ತಂಡಗಳನ್ನು ರಚನೆ ಮಾಡಿತ್ತು ಸಾರಿಗೆ ಇಲಾಖೆ. ಆ ನಂತರದಲ್ಲಿ ಮೆಗಾ ಡ್ರೈವ್ ಅನ್ನ ಕೂಡ ಹಮ್ಮಿಕೊಂಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ದೀವಿ ಒಂದೇ ದಿನದಲ್ಲಿ ಅನಧಿಕೃತ ಈ ಬೈಕ್ ಟ್ಯಾಕ್ಸಿಗಳಾಗಿರ್ಬೋದು, ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳಾಗಿರ್ಬೋದು, ಇದರ ಸಂಖ್ಯೆ ಬಹಳ ಹೆಚ್ಚುತ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಆದರೆ ಒಂದೇ ದಿನದಲ್ಲಿ 29ಕ್ಕೂ ಹೆಚ್ಚು ವಾಹನಗಳನ್ನು ಸೀಸ್ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ? ಈ ಡ್ರೈವ್ ಮುಂದುವರಿಯುತ್ತಾ? ಹೇಗೆ, ಏನೇನು ಡೀಟೇಲ್ಸ್ ಇದೆ? ಎಸ್ ಅಶ್ವಿನಿ, ರಾಜ್ಯದಲ್ಲಿ ಅನಧಿಕೃತ ಬೈಕ್ ಟ್ಯಾಕ್ಸಿಯನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಆಟೋ ಹಾಗೆ ಕ್ಯಾಬ್ ಡ್ರೈವರ್ಗಳು ಪ್ರತಿಭಟನೆಯನ್ನು ಮಾಡಿದ್ರು. ಒಂದು ಬೃಹತ್ ರ್ಯಾಲಿಗಳ ಮೂಲಕ ಸಾರಿಗೆ ಇಲಾಖೆಗೆ ಮನವಿಯನ್ನು ಕೂಡ ಇಟ್ಟಿದ್ರು. ಆ ಒಂದು ಮನವಿಯ ಬೆನ್ನಲ್ಲೇ ರಾಮಲಿಂಗ ರೆಡ್ಡಿ ಅವರು ಕೂಡ ಅನಧಿಕೃತ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳನ್ನ ನಾವು ಬ್ಯಾನ್ ಮಾಡ್ತೀವಿ ಅಂತಲೂ ಕೂಡ ಆದೇಶವನ್ನು ಮಾಡಿದರು. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಆದೇಶವನ್ನು ಯಾವುದೇ ಅನಧಿಕೃತ ಬೈಕ್ ಟ್ಯಾಕ್ಸಿ ಚಾಲಕರು ಕೂಡ ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಅವರು ಏನು ಅನಧಿಕೃತವಾಗಿ ಇಡೀ ರಾಜ್ಯಾದ್ಯಂತ ಈ ಒಂದು ಬೈಕ್ ಟ್ಯಾಕ್ಸಿಯನ್ನು ಓಡಾಡಿಸ್ತಾ ಇದ್ರು. ಆದರೆ ಕಳೆದ 2 ದಿನದ ಹಿಂದೆ ಆಟೋ ಚಾಲಕರ ಹಾಗೆ ಕ್ಯಾಬ್ ಚಾಲಕರ ರೋಷದ ಜ್ವಾಲೆ ಒಂದು ರೀತಿಯಲ್ಲಿ ಹೊತ್ತಿ ಉರಿದಿತ್ತು. ಅದರ ಸಂಬಂಧನೇ ಏನು ಶಾಂತಿನಗರದಲ್ಲಿರುವಂತಹ RTO ಆಫೀಸಲ್ಲೂ ಕೂಡ ಸಾರಿಗೆ ಇಲಾಖೆಗೆ ಒಂದು ರೀತಿಯಲ್ಲಿ ಮುತ್ತಿಗೆಯನ್ನು ಹಾಕಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ರು. ಹಾಗೆ ಇವತ್ತಿನಿಂದಲೇ ಈ ಒಂದು ಆದೇಶ ಜಾರಿ ಆಗಬೇಕು ಅಂತಲೂ ಕೂಡ ಎಲ್ಲರೂ ಕೂಡ ಪಟ್ಟು ಹಿಡಿದು ಕೂತಿದ್ರು. ಆ ಒಂದು ಪಟ್ಟು ಹಿಡಿದು ಕೂಡಲೇ ಇನ್ನು ಸಾರಿಗೆ ಇಲಾಖೆಯೂ ಕೂಡ ಎಚ್ಚೆತ್ತುಕೊಂಡು 11 ತಂಡಗಳನ್ನು ರಚನೆ ಮಾಡ್ತು. ಆ ಒಂದು 11 ತಂಡಗಳ ರಚನೆಯಿಂದ ನಿನ್ನೆಯಿಂದ ಆ ಒಂದು 11 ತಂಡಗಳು ಕಾರ್ಯಾಚರಣೆಯನ್ನು ಮಾಡ್ತು. ಹಾಗೆ ನಿನ್ನೆ ಮೊದಲ ದಿನ ಬರೋಬ್ಬರಿ 29 ಬೈಕ್ ಟ್ಯಾಕ್ಸಿ ಹಾಗೆ 133 ಅನಧಿಕೃತವಾಗಿ ಓಡಾಡ್ತಿದೆ. ಅಂದರೆ ಲೈಸೆನ್ಸ್ ರಿನಿವಲ್ ಆಗಿರಬಹುದು, DL ರಿನಿವಲ್ ಇದ್ಯಾವುದೂ ಆಗದೆ ಅನಧಿಕೃತವಾಗಿ ಓಡಾಡ್ತಿದ್ದಂತಹ 133 ಅಂದರೆ ಟೋಟಲ್ ಆಗಿ 150ಕ್ಕೂ ಹೆಚ್ಚು ವಾಹನಗಳನ್ನ ನಿನ್ನೆ RTO ಅಧಿಕಾರಿಗಳು ಅವರವರ ವ್ಯಾಪ್ತಿಯಲ್ಲಿ ಸೀಸನ್ನು ಮಾಡಿರುವಂಥದ್ದು. ಹಾಗೆ ಈ ಒಂದು ಮೆಗಾ ಡ್ರೈವ್ ಮುಂದಿನ ದಿನಗಳಲ್ಲೂ ಕೂಡ ಮುಂದುವರಿಯುತ್ತೆ. ಒಟ್ಟಿನಲ್ಲಿ ಚಾಲಕರ ಪ್ರತಿಭಟನೆಗೆ ಎಲ್ಲೋ ಒಂದು ಕಡೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಶ್ವಿನಿ. ರೈಟ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.